ನಮಸ್ಕಾರ. ಒಂದು ವಿಷಯ ಯೋಚನೆ ಮಾಡಿ. ನಮ್ಮ ವೃತ್ತಿಜೀವನದಲ್ಲಾಗ್ಲಿ, ವೈಯಕ್ತಿಕ ಜೀವನದಲ್ಲಾಗ್ಲಿ ಯಶಸ್ಸು ಗಳಿಸೋಕೆ ಬರೀ ಜ್ಞಾನ ಒಂದೇ ಸಾಕಾಗುತ್ತಾ? ಬಹುಶಃ ಇಲ್ಲ. ಇಲ್ಲವೇ ಇಲ್ಲ ಅಂತಾರೆ ಡೇಲ್ ಕಾರ್ನೆಗೀ. ನೋಡಿ, 1937ರಲ್ಲಿ ಪ್ರಕಟ ಆದ್ರೂ ಅವರ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಪುಸ್ತಕ ಇವತ್ತಿಗೂ ಯಾಕೆ ಅಷ್ಟು ಪ್ರಸ್ತುತ ಅನ್ಸುತ್ತೆ? ಯಾಕಂದ್ರೆ ಇದರಲ್ಲಿರೋ ತತ್ವಗಳು ಜನರ ಜೊತೆಗಿನ ನಮ್ಮ ಸಂಬಂಧಗಳನ್ನ ಹೇಗೆ ಅದ್ಭುತವಾಗಿ ರೂಪಿಸ್ಬೋದು ಅಂತ ಕಲ್ಸುತ್ತೆ. ಬನ್ನಿ, ನಮ್ಮ ಜೀವನವನ್ನೇ ಬದಲಿಸಬಹುದಾ ಆ ತತ್ವಗಳು ಯಾವುವು ಅಂತ ಇವತ್ತು ತಿಳ್ಕೊಳ್ಳೋಣ. ಈ 85% ಅನ್ನೋ ಸಂಖ್ಯೆ ಇದೆಯಲ್ಲ, ಇದರಲ್ಲಿ ನಮ್ಮ ಯಶಸ್ಸಿನ ಒಂದು ದೊಡ್ಡ ರಹಸ್ಯ ಅಡಗಿದೆ. ಕಾರ್ನೆಗೀಯವರ ಸಂಶೋಧನೆ ಪ್ರಕಾರ ನಮ್ಮ ಆರ್ಥಿಕ ಯಶಸ್ಸಿಗೆ ನಮ್ಮ ತಾಂತ್ರಿಕ ಜ್ಞಾನದ ಪಾಲು ಕೇವಲ 15% ಅಷ್ಟೇ. ಹಾಗಾದ್ರೆ ಉಳಿದ 85% ಯಶಸ್ಸು ಅದೆಲ್ಲಿಂದ ಬರುತ್ತೆ? ಅದು ಬರೋದು ನಮ್ಮ ಜನರ ಕೌಶಲ್ಯದಿಂದ. ಆ 85% ರಹಸ್ಯವೇ ಹ್ಯೂಮನ್ ಇಂಜಿನಿಯರಿಂಗ್, ಅಂದ್ರೆ ಜನರೊಂದಿಗೆ ವ್ಯವಹರಿಸುವ ಕಲೆ. ಕಾರ್ನೆಗೀಯವರ ಮಾತುಗಳಲ್ಲೇ ಹೇಳಬೇಕು ಅಂದ್ರೆ ಅದು ನಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸುವ, ನಾಯಕತ್ವ ವಹಿಸುವ ಮತ್ತು ಜನರಲ್ಲಿ ಉತ್ಸಾಹವನ್ನು ತುಂಬುವ ಸಾಮರ್ಥ್ಯ. ಈ ಪುಸ್ತಕ ನಮಗೆ ಇದೇ ಒಂದು ಅದ್ಭುತವಾದ ಕೌಶಲ್ಯವನ್ನು ಕಲಿಸೋಕೆ ಹೊರಟಿದೆ. ಹಾಗಾದ್ರೆ ಈ ಪಯಣದಲ್ಲಿ ನಾವು 5 ಮುಖ್ಯ ಹಂತಗಳನ್ನು ನೋಡೋಣ. ಮೊದಲಿಗೆ ಸಂವಹನದ ಅಡಿಪಾಯ ಆಗಿರೋ 3 ಸುವರ್ಣ ನಿಯಮಗಳು. ಆಮೇಲೆ ಆ ಅಡಿಪಾಯದ ಮೇಲೆ ಸಂಬಂಧಗಳನ್ನ ಹೇಗೆ ಕಟ್ಟೋದು ಅಂತ ತಿಳಿಯೋಣ. ಮುಂದೆ ಜನರನ್ನ ನಮ್ಮ ಯೋಚನಾ ಲಹರಿಯತ್ತೆ ಹೇಗೆ ಗೆಲ್ಲೋದು, ಮತ್ತು 4ನೆಯದಾಗಿ ಯಾರಿಗೂ ನೋವಾಗದ ಹಾಗೆ ನಾಯಕರಾಗೋದು ಹೇಗೆ ಅಂತ ನೋಡೋಣ. ಕೊನೆಗೆ ಇದೆಲ್ಲವನ್ನ ನಮ್ಮ ದೈನಂದಿನ ಜೀವನದ ಒಂದು ಭಾಗವನ್ನಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಚರ್ಚಿಸೋಣ. ಸರಿ, ನಮ್ಮ ಮೊದಲ ನಿಲ್ದಾಣ 3 ಸುವರ್ಣ ನಿಯಮಗಳು. ನೋಡಿ, ಇವು ಕೇವಲ ನಿಯಮಗಳಲ್ಲ, ಇವು ಮಾನವ ಸಂವಹನದ ಅಡಿಪಾಯ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಜನರೊಂದಿಗೆ ವ್ಯವಹರಿಸೋಕೆ ಬೇಕಾದ ಅತ್ಯಂತ ಶಕ್ತಿಯುತ ತಂತ್ರಗಳು ನಮ್ಮ ಕೈಲಿದ್ದಾಗೆ. ಈ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಾರ್ನೆಗೀ ಟೂಗನ್ ಕ್ರೌಲಿ ಅನ್ನೋ ಒಬ್ಬ ಕುಖ್ಯಾತ ಕೊಲೆಗಾರನ ಕಥೆ ಹೇಳ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, ನ್ಯೂಯಾರ್ಕ್ ನಗರದಲ್ಲಿ ಪೊಲೀಸರು ಅವನನ್ನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸುತ್ತುವರೆದಿದ್ದಾರೆ. ಅದೊಂದು ದೊಡ್ಡ ಸುದ್ದಿಯಾಗಿತ್ತು ಆ ಕಾಲದಲ್ಲಿ. ಇಲ್ಲಿ ಆಶ್ಚರ್ಯದ ವಿಷಯ ಏನ್ ಗೊತ್ತಾ? ಆ ಪೊಲೀಸರ ಗುಂಡಿನ ದಾಳಿ ನಡೀತಾನೇ ಇತ್ತು. ಅದರ ನಡುವೆ ಕ್ರೌಲಿ ಒಂದು ಪತ್ರ ಬರೆದಿದ್ದ. ಅದರಲ್ಲಿ, ನನ್ನ ಕೋಟಿನ ಕೆಳಗೆ ದಣಿದ ಹೃದಯವಿದೆ, ಆದರೆ ಅದು ದಯಾಪರವಾದದ್ದು, ಯಾರಿಗೂ ಹಾನಿ ಮಾಡದಂಥದ್ದು ಅಂತ ಬರೆದಿದ್ದ. ನೋಡಿ, ಅವನು ತನ್ನನ್ನು ತಾನು ದೂಷಿಸ್ಕೊಳ್ಳೇ ಇಲ್ಲ. ಈ ಕಥೆ ನಮ್ಮನ್ನ ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮತೆ ಕರ್ಕೊಂಡ್ಬರುತ್ತೆ. ಟೀಕಿಸ್ಬೇಡಿ, ಖಂಡಿಸ್ಬೇಡಿ ಅಥವಾ ದೂರು ಹೇಳಬೇಡಿ. ಒಮ್ಮೆ ಯೋಚನೆ ಮಾಡಿ, ಕ್ರೌಲಿ ಅಂತಹ ಕೊಲೆಗಾರನೇ ತನ್ನನ್ನು ತಾನು ಸಮರ್ಥಿಸ್ಕೊಳ್ತಾನೆ ಅಂದ್ರೆ ನಾವು ಟೀಕಿಸುವ ಸಾಮಾನ್ಯ ಜನರು ತಮ್ಮನ್ನು ಸಮರ್ಥಿಸ್ಕೊಳ್ಳುವ? ಟೀಕೆಯಿಂದ ಯಾವತ್ತೂ ಬದಲಾವಣೆ ಆಗಲ್ಲ. ಬದಲಿಗೆ ಅದು ಜನರನ್ನ ರಕ್ಷಣಾತ್ಮಕ ಮನಸ್ಥಿತಿಗೆ ತಳ್ಳುತ್ತೆ ಅಷ್ಟೇ. ಹಾಗಾದ್ರೆ ಟೀಕೆ ಮಾಡಬಾರದು ಅಂದ್ರೆ ಅದಕ್ಕೆ ಪರ್ಯಾಯ ಏನು? ಅದೇ 2ನೇ ನಿಯಮ, ಪ್ರಾಮಾಣಿಕವಾದ ಮೆಚ್ಚುಗೆಯನ್ನ ನೀಡುವುದು. ಆದ್ರೆ ಇಲ್ಲೊಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಲೇಬೇಕು. ಮೆಚ್ಚುಗೆಗೋ ಮುಖಸ್ತುತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮೆಚ್ಚುಗೆ ಪ್ರಾಮಾಣಿಕ, ಅದು ಹೃದಯದಿಂದ ಬರುತ್ತೆ. ಆದ್ರೆ ಮುಖಸ್ತುತಿ ಇದೆಯಲ್ಲ, ಅದು ಅಪ್ರಾಮಾಣಿಕ, ಸ್ವಾರ್ಥದಿಂದ ಕೂಡಿರುತ್ತೆ. ಒಂದಕ್ಕೆ ಗೌರವ ಸಿಕ್ಕರೆ ಇನ್ನೊಂದಕ್ಕೆ ತಿರಸ್ಕಾರ ಗ್ಯಾರಂಟಿ. ಇನ್ನು 3ನೇ ನಿಯಮ, ಇದು ಬಹುಶಃ ಎಲ್ಲಕ್ಕಿಂತ ಶಕ್ತಿಯುತವಾದದ್ದು. ಇನ್ನೊಬ್ಬ ವ್ಯಕ್ತಿಯಲ್ಲಿ ಒಂದು ತೀವ್ರವಾದ ಬಯಕೆಯನ್ನ ಹುಟ್ಟುಹಾಕಿ. ಇದರ ಸರಳಾರ್ಥ ಇಷ್ಟೇ: ನಾವು ಜನರಿಂದ ಏನನ್ನಾದರೂ ಮಾಡಿಸ್ಬೇಕು ಅಂದ್ರೆ ನಮಗೇನ್ ಬೇಕು ಅಂತ ಮಾತಾಡೋದನ್ನ ನಿಲ್ಲಿಸಿ ಅವರಿಗೇನ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಯಾರು ಈ ಕಲೆಯನ್ನ ಕರಗತ ಮಾಡ್ಕೊಳ್ತಾರೋ ಇಡೀ ಜಗತ್ತೇ ಅವರ ಜೊತೆ ನಿಲ್ಲುತ್ತೆ. ಸರಿ, ಈಗ ಆ 3 ಸುವರ್ಣ ನಿಯಮಗಳ ಅಡಿಪಾಯದ ಮೇಲೆ ಸಂಬಂಧಗಳನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಜನರನ್ನು ಸಹಜವಾಗಿ ನಮ್ಮತ್ತ ಸೆಳೆಯೋಕೆ ಇಲ್ಲಿ 6 ಸರಳ ಆದ್ರೆ ತುಂಬಾನೇ ಪರಿಣಾಮಕಾರಿಯಾದ ವಿಧಾನಗಳಿವೆ. ಆ 6 ವಿಧಾನಗಳು ಹೀಗಿವೆ. ಮೊದಲನೇದಾಗಿ, ಇತರರಲ್ಲಿ ನಿಜವಾದ ಪ್ರಾಮಾಣಿಕವಾದ ಆಸಕ್ತಿಯನ್ನ ತೋರಿಸಿ. 2ನೇದು, ಒಂದು ಸರಳವಾದ ಮುಗುಳು ನಗು ಸಾಕು. 3ನೇದು, ಒಂದು ವಿಷಯ ನೆನ್ಪಿಡಿ, ಒಬ್ಬ ವ್ಯಕ್ತಿಗೆ ತನ್ನ ಹೆಸರು ಇದೆಯಲ್ಲ, ಅದು ಜಗತ್ತಿನಲ್ಲೇ ಅತ್ಯಂತ ಇಂಪಾದ ಶಬ್ದ, ಹಾಗಾಗಿ ಅದನ್ನ ಬಳಸಿ. 4ನೇದು, ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೇಳಿಸ್ಕೊಳ್ಳಿ, ಅಂದ್ರೆ ಉತ್ತಮ ಕೇಳುಗರಾಗಿ. 5ನೇದು, ಅವರ ಆಸಕ್ತಿಗಳ ಬಗ್ಗೆ ಮಾತಾಡಿ. ಮತ್ತು ಕೊನೆಯದಾಗಿ, ಅವ್ರಿಗೆ ಅವರೊಬ್ಬ ಪ್ರಮುಖ ವ್ಯಕ್ತಿ ಅನ್ನೋ ಭಾವನೆಯನ್ನ ಪ್ರಾಮಾಣಿಕವಾಗಿ ಮೂಡಿಸಿ. ಇದೆಲ್ಲ ನೋಡಕ್ಕೆ ಸಣ್ಣ ವಿಷಯಗಳು ಅಂತ ಅನಿಸ್ಬೋದು, ಆದರೆ ಇವುಗಳ ಒಟ್ಟಾರೆ ಪರಿಣಾಮ ಇದೆಯಲ್ಲ, ಅದು ಮಾತ್ರ ಅದ್ಭುತ. 3ನೇ ಭಾಗ, ಇದು ಜನರನ್ನು ನಮ್ಮ ಚಿಂತನೆ ಎತ್ತ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ.
ಇಲ್ಲಿ ಒರಟು ವಾದವಿವಾದಗಳ ಬದಲು ಸೌಮ್ಯವಾಗಿ ಮನವೊಲಿಸೋ ಕಲೆಯ ಬಗ್ಗೆ ತಿಳಿಯೋಣ. ಅಂದ್ರೆ ಒಮ್ಮೆ ಸಂಬಂಧ ಚೆನ್ನಾಗಾದ್ಮೇಲೆ ನೈತಿಕವಾಗಿ ಬೇರೆಯವರನ್ನ ಒಪ್ಪಿಸೋದು ಹೇಗೆ ಅನ್ನೋದನ್ನ ಇದು ನಮಗೆ ಕಲಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಯಾವುದೇ ಒಂದು ಮಾತುಕತೆಯಲ್ಲಿ ನಾವು ದಾಟಬೇಕಾದ ಅತಿದೊಡ್ಡ ಅಡಚಣೆ ಯಾವುದು ಅಂತ? ಉತ್ತರ ಕೇವಲ ಒಂದೇ ಒಂದು ಸಣ್ಣ ಪದ. ಆದ್ರೆ ಆ ಪದಕ್ಕೆ ಇಡೀ ಸಂಭಾಷಣೆಯ ದಿಕ್ಕನ್ನೇ ಬದಲಿಸೋ ತಾಕತ್ತಿದೆ. ಆ ಪದ ಬೇರೆ ಏನೂ ಅಲ್ಲ, ಇಲ್ಲ. ಸಾಕ್ರೆಟೀಸ್ನ ರಹಸ್ಯ ಇಲ್ಲಿದೆ. ಮಾತುಕತೆಯನ್ನ ಯಾವಾಗಲೂ ಹೌದು ಹೌದು ಅಂತ ಹೇಳಿಸೋ ಪ್ರಶ್ನೆಗಳಿಂದಲೇ ಶುರು ಮಾಡಿ. ಯಾಕಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳ್ಬಿಟ್ರೆ ಅವರ ಮನಸ್ಸು ಮತ್ತು ಅಹಂ ಆ ಇಲ್ಲ ಅನ್ನೋ ನಿಲುವನ್ನೇ ಸಮರ್ಥಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಆಮೇಲೆ ಆ ಮಾನಸಿಕ ತಡೆಯನ್ನ ದಾಟೋದಿದೆಯಲ್ಲ, ಅದು ಬಹಳ ಕಷ್ಟ. ಹಾಗಾಗಿ ಯಾವಾಗಲೂ ಇಬ್ರಿಗೂ ಒಪ್ಪಿಗೆ ಆಗೋ ವಿಷಯಗಳಿಂದಲೇ ಮಾತುಕತೆಯನ್ನು ಮುಂದುವರಿಸಿ. ಹೆನ್ರಿ ಫೋರ್ಡ್ ಅವರ ಈ ಮಾತು ಈ ಭಾಗದ ಸಾರಾಂಶವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ಯಶಸ್ಸಿನ ರಹಸ್ಯ ಅಂತ ಏನಾದರೂ ಒಂದೇ ಒಂದಿದ್ರೆ ಅದು ಇನ್ನೊಬ್ಬರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಂಡು ವಿಷಯಗಳನ್ನ ಅವರ ಕಡೆಯಿಂದಲೂ ಮತ್ತು ನಮ್ಮ ಕಡೆಯಿಂದಲೂ ನೋಡೋ ಸಾಮರ್ಥ್ಯದಲ್ಲೇ ಇದೆ. ಇದು ಸಹಾನುಭೂತಿಯ ಶಕ್ತಿ ಎಷ್ಟು ದೊಡ್ಡದು ಅಂತ ತೋರಿಸುತ್ತೆ. ಸರಿ, ಮುಂದಿನ ಭಾಗ ನಾಯಕತ್ವದ ಬಗ್ಗೆ. ಅಂದ್ರೆ ಇತರರಲ್ಲಿ ಅಸಮಾಧಾನವಾಗಲಿ ದ್ವೇಷವಾಗಲಿ ಹುಟ್ಟಿಸದೆ ಅವರನ್ನ ಬದಲಾಯಿಸೋದು ಹೇಗೆ? ಇದು ನಾಯಕರಿಗೆ, ಪೋಷಕರಿಗೆ, ಮಾರ್ಗದರ್ಶಕರಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಅತ್ಯಗತ್ಯವಾದ ಒಂದು ಕೌಶಲ್ಯ. ನಿಜವಾದ ನಾಯಕರಾಗಬೇಕು ಅಂದ್ರೆ ಕೆಲವು ಮುಖ್ಯ ತತ್ವಗಳು ಇಲ್ಲಿವೆ ನೋಡಿ. ಯಾರನ್ನಾದರೂ ತಿದ್ದೋಕ್ಕಿಂತ ಮುಂಚೆ ಯಾವಾಗ್ಲೂ ಹೊಗಳಿಕೆ ಮತ್ತು ಪ್ರಾಮಾಣಿಕ ಮೆಚ್ಚುಗೆಯೊಂದಿಗೆ ಮಾತು ಶುರು ಮಾಡಿ. ಬೇರೆಯವರ ತಪ್ಪು ತೂಸೋಕ್ಕಿಂತ ಮುಂಚೆ ನಮ್ಮ ಸ್ವಂತ ತಪ್ಪುಗಳ ಬಗ್ಗೆ ಮೊದಲು ಮಾತಾಡೋಣ. ಇದನ್ಮಾಡು ಅಂತ ನೇರವಾಗಿ ಆದೇಶ ಕೊಡೋ ಬದಲು ಹೀಗೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆಗಳನ್ನು ಕೇಳಿ. ಇತರರ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೊಳ್ಳಿ. ಮತ್ತು ಒಂದು ವಿಷಯ ನೆನಪಿರ್ಲಿ, ಪ್ರತಿಯೊಂದು ಸಣ್ಣ ಸುಧಾರಣೆಯನ್ನು ಕೂಡ ಮನಸ್ಸಾರೆ ಶ್ಲಾಘಿಸಿ. ಸರಿ, ಈಗ ನಾವು ಅಂತಿಮ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಹಂತಕ್ಕೆ ಬಂದಿದ್ದೇವೆ ನೋಡಿ. ಇಲ್ಲಿವರೆಗೂ ನಾವು ಕಲ್ತಿದ್ದು ಕೇವಲ ತಂತ್ರಗಳಲ್ಲ. ಕಾರ್ನೆಗಿಯವರ ಬೋಧನೆಗಳು ಅದಕ್ಕಿಂತ ಎಷ್ಟೋ ಮಿಗಿಲಾದದ್ದು. ಅದೊಂದು ಜೀವನ ಶೈಲಿ. ಜನರೊಂದಿಗೆ ನಾವು ವ್ಯವಹರಿಸುವ ರೀತಿಯನ್ನೇ ಬುಡ ಸಮೇತ ಬದಲಾಯಿಸಬಲ್ಲ ಒಂದು ಹೊಸ ದೃಷ್ಟಿಕೋನ ಇದು. ಹಾಗಾದ್ರೆ ಈ ಇಡೀ ಪುಸ್ತಕದ ಸಾರಾಂಶ ಏನು? ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ, ಜನರೊಂದಿಗೆ ವ್ಯವಹರಿಸಬೇಕಾ? ಟೀಕಿಸೋದನ್ನ ನಿಲ್ಲಿಸಿ ಮೆಚ್ಚೋದನ್ನ ಶುರು ಮಾಡಿ. ಸ್ನೇಹಿತರನ್ನ ಗಳಿಸ್ಬೇಕಾ? ಇತರರಲ್ಲಿ ನಿಜವಾದ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿ. ವಾದಗಳನ್ನ ಗೆಲ್ಲಬೇಕಾ? ಅವರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಂಡು ಒಂದು ಸಾಮಾನ್ಯ ನೆಲೆಯನ್ನ ಕಂಡುಕೊಳ್ಳಿ. ಮತ್ತು ನಾಯಕರಾಗಬೇಕಾ? ಆದೇಶಗಳ ಮೂಲಕ ಅಲ್ಲ, ಪ್ರೋತ್ಸಾಹದ ಮೂಲಕ ದಾರಿ ತೋರಿಸಿ. ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇಂದು ನಾವು ಚರ್ಚಿಸಿದ ಇಷ್ಟೆಲ್ಲಾ ತತ್ವಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಕ್ಷಣವೇ ಅಳವಡಿಸಿಕೊಳ್ಳಬಹುದಾದ ಆ ಒಂದು ತತ್ವ ಯಾವುದು? ಯಾವ ಒಂದು ಸಣ್ಣ ಬದಲಾವಣೆ ಒಬ್ಬರ ವೃತ್ತಿಜೀವನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ದೊಡ್ಡ ಪರಿಣಾಮವನ್ನ ಬೀರಬಹುದು? ಇದರ ಬಗ್ಗೆ ಖಂಡಿತ ಯೋಚಿಸಿ.